ಪ್ರಜ್ವಲ್ ನೋಡಲು ಜೈಲಿಗೆ ಬಂದ ತಂದೆ ತಾಯಿ ಎಚ್.ಡಿ. ರೇವಣ್ಣ ಹಾಗೂ ಭವಾನಿ ರೇವಣ್ಣ ಜೈಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. 25 ನಿಮಿಷ ಮಗನೊಂದಿಗೆ ಮಾತನಾಡಿದ್ದಾರೆ ಭವಾನಿ ಹಾಗೂ ರೇವಣ್ಣ. ಮಗನ ಬಳಿ ಮಾತನಾಡುತ್ತಲೇ ನೊಂದು ಬೇಸರವನ್ನ ಹೊರಹಾಕಿದ್ದಾರೆ ಅಪ್ಪ ಅಮ್ಮ. ನೀವು ಧೈರ್ಯದಿಂದ ಇರಿ ಎಂದು ಸಮಾಧಾನ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಎಂದು ಧೈರ್ಯ ಹೇಳಿದ ಪ್ರಜ್ವಲ್ ರೇವಣ್ಣ ಇದ್ದ ಪರಪ್ಪನ ಅಗ್ರಹಾರ ಜೈಲಿನ ಸೆಲ್ನಲ್ಲೇ ಇರುವ ಪ್ರಜ್ವಲ್ ರೇವಣ್ಣ. ಮಧ್ಯಾಹ್ನ ಸುಮಾರು 12:30 ವೇಳೆಗೆ ಜೈಲಿಗೆ ಬಂದಿದ್ದ ಭವಾನಿ ಮತ್ತು ರೇವಣ್ಣ. ಜೈಲಲ್ಲಿ ಯಾರೊಂದಿಗೂ ಕೂಡ ಹೆಚ್ಚು ಮಾತನಾಡದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಜೈಲಿನಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣನ ನೋಡ್ಲಿಕ್ಕೆ ಜೈಲಿಗೆ ಬಂದಿದ್ದಾರೆ ಪ್ರಜ್ವಲ್ ಅವರ ತಂದೆ ತಾಯಿ ಎಚ್.ಡಿ. ರೇವಣ್ಣ ಹಾಗೂ ಭವಾನಿ ರೇವಣ್ಣ ಜೈಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. 25 ನಿಮಿಷ ಮಗನೊಂದಿಗೆ ಮಾತನಾಡಿದ್ದಾರೆ ಭವಾನಿ ಮತ್ತು ಎಚ್.ಡಿ. ರೇವಣ್ಣ. ಇತ್ತ ಮಗ ಜೈಲಿನಲ್ಲಿರೋದನ್ನ ನೋಡ್ತಾ ಮಗನ ಬಳಿ ಮಾತನಾಡುತ್ತಲೇ ನೊಂದಿದ್ದಾರೆ, ಬೇಸರವನ್ನ ಹೊರಹಾಕಿದ್ದಾರೆ ಅಪ್ಪ ಅಮ್ಮ. ನೀವು ಧೈರ್ಯದಿಂದ ಇರಿ ಎಂದು ಪ್ರಜ್ವಲ್ ರೇವಣ್ಣ ತಂದೆ ತಾಯಿಗೆ ಸಮಾಧಾನವನ್ನ ಮಾಡಿದ್ದಾರೆ. ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಧೈರ್ಯ ಹೇಳಿದ್ದಾರೆ ಪ್ರಜ್ವಲ್. ರೇವಣ್ಣ ಇದ್ದ ಪರಪ್ಪನ ಅಗ್ರಹಾರ ಜೈಲಿನ ಸೆಲ್ನಲ್ಲೇ ಈಗ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಮಧ್ಯಾಹ್ನ ಸುಮಾರು 12:30 ವೇಳೆಗೆ ಜೈಲಿಗೆ ಬಂದಿದ್ದಾರೆ ಭವಾನಿ ಮತ್ತು ರೇವಣ್ಣ ಅವರು. ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಯಾರೊಂದಿಗೂ ಕೂಡ ಜಾಸ್ತಿ ಮಾತಾಡ್ತಿಲ್ಲ. ಇದೀಗ ತಂದೆ ತಾಯಿ ಬಂದಿರೋದ್ರಿಂದ ಒಂದು ಮಟ್ಟಿಗೆ ಸುಮ್ಮನಿದ್ದಾರೆ. ಇತ್ತ ಪ್ರಜ್ವಲ್ ರೇವಣ್ಣ ಅವರನ್ನ ಜೈಲಿನಲ್ಲಿ ನೋಡಿ ತಂದೆ ತಾಯಿ ಬೇಸರದಿಂದ ಇದ್ರು. ಹಾಗಾಗಿ ಪ್ರಜ್ವಲ್ ರೇವಣ್ಣ ಧೈರ್ಯವನ್ನ ತುಂಬಿದ್ದಾರೆ ತಂದೆ ತಾಯಿಗೆ. ಇತ್ತ ಭವಾನಿಗೂ ಮತ್ತು ರೇವಣ್ಣಗೆ ಧೈರ್ಯವನ್ನ ತುಂಬಿಟ್ಟಿದ್ದಾರೆ.